ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ 3 ವೈರಲ್ ಆದಂತಹ ಟಾಪಿಕ್ಸ್ ಬಗ್ಗೆ ಮಾತನಾಡೋಣ. ಬಿಗ್ ಬಾಸ್ ಮೇಲೆ 2 ಟಾಪಿಕ್ ಇದೆ ಅಂಡ್ ಇನ್ನೊಂದು ಸೆಲೆಬ್ರಿಟಿ ಬಗ್ಗೆ ಇದೆ. ಸೊ ಮತ್ತೆ ಆಗ್ತಾಡ ಬನ್ನಿ ಶುರು ಮಾಡೋಣ. ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವಾಗಲೇ ರಾಶಿಕಾ ಶೆಟ್ಟಿ ಅವರು ಎಲಿಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಆರಂಭ ಆದಾಗಲೇ ರಾಶಿಕಾ ಅವರು ತಮ್ಮ ಒಂದು ಆಟದಿಂದ, ತಮ್ಮ ಒಂದು ಮಾತುಗಾರಿಕೆಯಿಂದ ಛಾಪ್ ಅನ್ನ ಮೂಡಿಸಿದ್ರು. ರಾಶಿಕಾ ಅವರು ಆಟದಲ್ಲಿ ಆಗ್ಲಿ, ಟಾಸ್ಕ್ ಅಲ್ಲಿ ಆಗ್ಲಿ, ಮಾತಾಡುವ ರೀತಿ ತಮ್ಮದೇ ಆದ ಒಂದು ಸ್ಟ್ಯಾಂಡ್ ಅನ್ನ ತಗೊಂಡಿದ್ದಾರೆ. ಕೆಲವೊಮ್ಮೆ ಸ್ಟ್ರಾಂಗ್ ಆಗಿ, ಇನ್ ಕೆಲವೊಮ್ಮೆ ಎಮೋಷನಲ್ ಆಗಿ, ಕೆಲವೊಮ್ಮೆ ಪ್ರೇಕ್ಷಕರ ಮೆಚ್ಚುಗೆನ ಪಡೆದಿದ್ದಾರೆ, ಇನ್ ಕೆಲವೊಮ್ಮೆ ವಿವಾದಕ್ಕೆ ಸಿಲುಕಿದ್ದಾರೆ. ಒಟ್ಟಿನಲ್ಲಿ ಸೀಸನ್ 12ರಲ್ಲಿ ಬಿಗ್ ಬಾಸ್ ಮನೆಯಿಂದ ರಾಶಿಕಾ ಅವರು ಒಂದು ಎಂಟರ್ಟೈನ್ಮೆಂಟ್ ಸ್ಪರ್ಧೆ ಕೂಡ ಆಗಿದ್ರು. ಸೊ ಬಿಗ್ ಬಾಸ್ ಇವಾಗ ಫೈನಲ್ ಹಂತಕ್ಕೆ ಬಂದಿರೋದ್ರಿಂದ ಈ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಯಾರೇ ಹೊರಗೆ ಬಂದ್ರು ಕೂಡ ಅದನ್ನ ಒಪ್ಕೋಬೇಕಾಗುತ್ತೆ. ಯಾಕಂದ್ರೆ ಇವಾಗಿನ ಇರುವಂತಹ ಸಿಚುವೇಶನ್ ಇರೋದೇ ಹಾಗೆ. ಅವ್ರು ಮಾತಾಡುವಂತಹ ಮಾತಾಗ್ಲಿ, ಟಾಸ್ಕ್ ಆಗ್ಲಿ, ಒಬ್ಬರೊಬ್ಬರನ್ನ ಯಾವ ತರ ಡಿಫೆಂಡ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ರಾಶಿಕಾ ಅವರು ಎಲಿಮಿನೇಟ್ ಇಂದ ಅವರ ಫ್ಯಾನ್ಸ್ ಬೇಜಾರ್ ಕೂಡ ಆಗಿದ್ದಾರೆ. ಅಂಡ್ ಕೆಲವೊಬ್ರು ಈಗ ಎಂಡಲ್ಲಿ ಇರೋದ್ರಿಂದ ಎಲ್ಲ ಸಹಜ ಕೂಡ ಅಂತ ಹೇಳಿದ್ದಾರೆ. ಸೊ ರಾಶಿಕಾ ಅವರು ಎಲಿಮೆಂಟ್ ಆಗಿದ್ದರಿಂದ ನಿಮ್ಗೆ ಖುಷಿ ಆಯ್ತಾ ಅಥವಾ ಬೇಜಾರಾಯ್ತಾ ಕಮೆಂಟ್ ಹೇಳ್ತೀವಿ. ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಒಬ್ಬ ಸೆಲೆಬ್ರಿಟಿ ಬಗ್ಗೆ. ಅವರು ರಕ್ಷಿತ್ ಶೆಟ್ಟಿ ಒಂದು ಸಿನಿಮಾದ ಅಪ್ಡೇಟ್ ಅನ್ನ ಕೊಟ್ಟು ಮಾಯವಾಗಿದ್ದ ರಕ್ಷಿತ್ ಶೆಟ್ಟಿ ಅವರು ಇವಾಗ ಕಾಣಿಸ್ಕೊಂಡಿದ್ದಾರೆ. ಅಂಡ್ ನೀವು ಈ ರೀಸೆಂಟ್ ಆಗಿ ಕೆಲವೊಂದು ದಿನಗಳನ್ನ ಗಮನಿಸಿದಾಗ ರಕ್ಷಿತ್ ಶೆಟ್ಟಿ ಅವರು ಯಾವುದೇ ಸಿನಿಮಾದ ಕಾರ್ಯಕ್ರಮದಾಗ್ಲಾಗ್ಲಿ, ಯಾವುದೇ ಒಂದು ಇವೆಂಟ್ ಗಳಾಗ್ಲಿ ಕೂಡ ಕಾಣಿಸ್ಕೊಂಡಿಲ್ಲ. ಆದ್ರೆ ರೀಸೆಂಟ್ ಆಗಿ ಒಂದು ಪ್ಲೇಸ್ ಅಲ್ಲಿ ರಕ್ಷಿತ್ ಶೆಟ್ಟಿ ಅವರು ಸಡನ್ ಆಗಿ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಸೊ ಉಡುಪಿ ಜಿಲ್ಲೆಯಲ್ಲಿ ನಡೆದಂತಹ ಒಂದು ಉತ್ಸವದಲ್ಲಿ ರಕ್ಷಿತ್ ಶೆಟ್ಟಿ ಅವರು ಭಾಗವಹಿಸಿದ್ರು. ಅಂಡ್ ಅದು ಅವರ ಕುಟುಂಬದ ಉತ್ಸವ ಅಂತೆ. ಅಂಡ್ ಪ್ರತಿ ವರ್ಷ ಅದನ್ನ ಅವರು ನಡೆಸ್ಕೊಂಡು ಬಂದಿದ್ದಾರೆ. ಇನ್ನ ಸಿನಿಮಾ ವಿಚಾರಕ್ಕೆ ಬಂದ್ರೆ ಸಪ್ತ ಸಾಗರದ ಆಚೆ 2 ಸಿನಿಮಾಗಳನ್ನ ಕೊಟ್ಟ ಮೇಲೆ ರಕ್ಷಿತ್ ಶೆಟ್ಟಿ ಅವರು ಕಾಣೆ ಆಗ್ಬಿಟ್ರು. ಅಪ್ಕಮಿಂಗ್ ಸಿನಿಮಾದ ಅಪ್ಡೇಟ್ ಗಾಗಿ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಬಾಲಿವುಡ್ ಕೂಡ ಕಾಯ್ತಾ ಇದೆ. ಸೊ ಸದ್ಯ ರಕ್ಷಿತ್ ಶೆಟ್ಟಿ ಅವರು ಸಿನಿಮಾದ ಸ್ಕ್ರಿಪ್ಟಿಂಗ್ ಅಲ್ಲಿ ಬಿಸಿ ಆಗಿದ್ದಾರೆ ಅಂತೆ. ಸೊ ಈ ವರ್ಷನಾದ್ರೂ ರಕ್ಷಿತ್ ಶೆಟ್ಟಿ ಅವ್ರ ಕಡೆಯಿಂದ ಸಿನಿಮಾದ ಅಪ್ಡೇಟ್ ಗಳು ಬರ್ಲಿ ಅಂತ, ಸಿನಿಮಾದ ಅಪ್ಡೇಟ್ ಮಾತ್ರ ಅಲ್ಲ, ಸಿನಿಮಾನೇ ಬರ್ಲಿ ಅಂತ ನಾನು ಇಚ್ಛೆ ಪಡುತ್ತೇವೆ. ಅಂಡ್ ಇನ್ನೊಂದು ಟಾಪಿಕ್ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಯಿಂದಾನೇ ಕೂಡಿತ್ತು. ಬಿಗ್ ಬಾಸ್ ಮೇಲೆ ಒಂದು ಕೇಸ್ ಆಗಿದೆ. ಅದು ಯಾರ ವಿರುದ್ಧ ಅಂದ್ರೆ ನಮ್ಮ ಬಿಗ್ ಬಾಸ್ ಮನೆಯ ಹೋಸ್ಟ್ ಕಿಚ್ಚ ಸುದೀಪ್ ಅವ್ರ ವಿರುದ್ಧ ಒಂದು ಕೇಸ್ ಅನ್ನ ದಾಖಲಾಗಿಸಿದೆ. ಈ ಒಂದು ವಿವಾದಕ್ಕೆ ಕಾರಣ ಏನಂದ್ರೆ, ಅವರು ಮಾತನಾಡಬೇಕಾದ್ರೆ ಒಂದು ಎಕ್ಸಾಂಪಲ್ ಗೋಸ್ಕರ ರಣಹದ್ದುಗಳ ಅಂತ ಒಂದು ಪದವನ್ನ ಬಳಕೆ ಮಾಡಿದ್ರು. ಅಂಡ್ ಆ ಒಂದು ಪದನೇ ಇವಾಗ ಒಂದು ವಿವಾದಕ್ಕೆ ಕಾರಣವಾಗಿದೆ. ರಣಹದ್ದುಗಳು ಹಂಚು ಹಾಕಿ ಸರಿಯಾದ ಸಮಯಕ್ಕೆ ಹಿಡಿಯುತ್ತವೆ. ಸೊ ಈ ಒಂದು ಮಾತನ್ನ ಅವ್ರು ಹೇಳಿದ್ರು. ಸೊ ಈ ಒಂದು ಮಾತು ಪರಿಸರ ಪ್ರೇಮಿಗಳಿಗೆ ನೋವು ಉಂಟು ಮಾಡಿತ್ತು ಅಥವಾ ಬೇಜಾರು ಆಗಿದ್ದಕ್ಕೆ ಅವರು ಇದಕ್ಕೆ ಒಂದು ದೂರನ್ನ ನೀಡಿದ್ದಾರೆ. ಸೊ ಅವ್ರ ಪ್ರಕಾರ ರಣಹದ್ದುಗಳು ಬೇಟೆಯನ್ನ ಆಡಲ್ಲ, ರಣಹದ್ದುಗಳು ಸತ್ತ ಪ್ರಾಣಿಗಳನ್ನ, ಸತ್ತ ಜೀವಿಗಳನ್ನ ತಿಂತವೆ. ಸೊ ಇದರಿಂದ ಪರಿಸರದಲ್ಲಿ ಒಂದು ಸಮತೋಲನ ಹಾಗೆ ಉಳ್ಕೊಂಡು ಬಂದಿದೆ. ಆಕ್ಚುಲಿ ಈ ಒಂದು ವಿಷಯ ಇವತ್ತೇ ನನಗೆ ಗೊತ್ತಾಗಿತ್ತು. ಸೊ ಈ ಒಂದು ವಿಚಾರಕ್ಕೆ ಬಿಗ್ ಬಾಸ್ ಮನೆಯಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಸೊ ನೋಡೋಣ ಮುಂದೆ ಬರ್ಬೋದು. ಸೊ ಹೇಗಿತ್ತು ಇವತ್ತಿನ ವಿಷಯ? ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ. ಯಾಕಂದ್ರೆ ನಾವು 400 ಸಬ್ಸ್ಕ್ರೈಬರ್ಗೆ ತುಂಬಾ ಹತ್ರ ಇದೀವಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.